So guys, welcome back to the new vlog. ಅದೇ ವ್ಲಾಗ್. No, new vlog. ಅದೇ ಇವತ್ತು ಡೇ 9 9 ಇವತ್ತು 19 ಡೇಟ್. ಡೇ 9 18 ಯಾವುದೋ ಒಂದು ಇರಲಿ ಬಿಡಿ, ಡೈಲಿ ವ್ಲಾಗ್ ಮಾಡ್ತಿದ್ದೀನಿ. ಇವನೊಳ್ಳೆ ಗುರುಡು ರೋಗ ಬಂದಾರ ಹಂಗೆ ಆಡ್ತವ್ರೆ. ಇವತ್ತಿನ ಕೆಲಸ ಇಬ್ಬರೇ ಬಂದಿರೋದು. ಇಬ್ರು ಕೈಲಿ ಇಷ್ಟು ಲೋಡ್ ಮಾಡಿಸಿದ್ದಾರೆ. ಫುಲ್ ಟಾಪ್ ಅಂದರೆ ಟಾಪಲ್ಲಿದ್ದೀವಿ. ಇವತ್ತು ಪಲ್ಪರಿಗೆ ಹೋಗ್ತಾ ಆಷಾಢ ಮುಗಿದು ಶ್ರಾವಣ ಬಂದರೆ ಟಾಪಲ್ಲಿ ಬರ್ತೀವಿ ನಾವು. ಇನ್ನೂ ಒಂದು ಲೋಡ್ ಇದೆ. ಇವತ್ತು ನನಗೇನೋ ಒಂದು ಕೆಲಸ ಇತ್ತು, ಆಗುತ್ತೋ ಇಲ್ಲೋ ಗೊತ್ತಿಲ್ಲ. 1 ಗಂಟೆ ಒಳಗೆ ಮನೆಗೆ ಹೋಗ್ಬೇಕು. ಆಗಲ್ಲ ಅನ್ಸುತ್ತೆ. ಈಗ ಪಲ್ಪರಿಗೆ ಹೋಗ್ತಿದ್ದೀವಿ. ಅವತ್ತು ಯಾವ ಪಲ್ಪರಿ ಹೋಗಿದ್ದು, ಇವತ್ತು ಅದೇ ಪಲ್ಪರಿಗೆ ಹೋಗ್ತಾ ಅಂದೆ, ಅದೇ ಸ್ಪಾಟಿಗೆ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ತೋರಿಸ್ತೇನೆ. ಸ್ಟಡಿನಾಗಿದೆ ಇಲ್ಲವನೇ ಚೆನ್ನಾಗಿ ಸ್ವಲ್ಪ ವ್ಯೂಸ್ ಜಾಸ್ತಿ ಬರಬೇಕು. ಸ್ವಲ್ಪ ಕಮ್ಮಿ ಇದೆಲ್ಲ ಕಮ್ಮಿ ಇದೆ, ಏನು ಮಾಡೋಕ್ಕಾಗಲ್ಲ. ನಾವು ನಮ್ಮ ಪ್ರಯತ್ನ ಮಾಡ್ತೀವಿ. ದೇವ್ರೇ, ಈ ದೇವ್ರ ಬೀದಿ ನಾವು ವೀಡಿಯೋ ಹಾಕ್ತೀವಿ. ಉಳಿದಿದ್ದೆಲ್ಲ ಇರಿ ಒಂದು ನಿಮಿಷ. ಈ ದೇವ್ರಿಗೆ ಬಿಟ್ಟಿದ್ದು ವೇಟಿಂಗ್. ಈಗ ಒಂದು ಗಾಡಿ ಹೋಯ್ತು, ಇಲ್ಲಿ ಒಂದು ಗಾಡಿ ಹೋಯ್ತು, ಇಲ್ಲೊಂದಿದೆ. ಅವ್ರು ಸುರಿತಿದ್ದಾರೆ. ಅವ್ರು ಈಗ ಸುರಿತಾ ಇದು. ಅಯ್ಯೋ ಮೂಟೆ ಮೇಲೆ ಮಲಗಿದ್ದೀವಿ. ಏನಂತೀಮದು ನೀನು ಅನಿಸಿಕೆ? ಇಷ್ಟೊಂದು ರಶ್ ನೋಡಿ. ಅನಿಸಿಕೆ ನನಗೆ ತುಂಬ ಖುಷಿ ಆಗ್ತದೆ. ಏಕೆ? ಯಾಕಂದರೆ ಎಕ್ಸ್ಟ್ರಾ ಚಂಗುಲಿ ದುಡ್ಡು ಸಿಗುತ್ತೆ ಅಂತ ನನಗೆ ಅಲ್ಲಿ ಬೇಜಾರಾಗ್ತಿದೆ. ಇವತ್ತಿನ ಕೆಲಸ ಹೋಯ್ತಲ್ಲೋ ಹೋಯ್ತಂತ. ಏನು ಗೊತ್ತಾ ಆಯಿತು, ಅದು ಹೇಳು ನೀನು. ಅದು ಮ್ಯಾಟ್ರ್ ಹೇಳು ನೀನು. ಏನು ಟ್ಯಾಕ್ಟ್ರಿದ? ಅಲ್ಲಿ ಅಲ್ಲಿ ನೋಡಿ, ಅದು ಗುದ್ಲಿ ಇಟ್ಟಿರೋದಾಯ್ತಾ. ಒಂದು ನಿಮಿಷ ಆಫ್ ಮಾಡ್ರಲ್ಲ. ಅಲ್ಲಿ ಗುದ್ಲಿ ಇಟ್ಟಿರೋದಾಯ್ತಾ. ನಾನೇನು ಅಂದ್ಕೊಂಡೆ, ತಿಪ್ಪೆ ಬೀಳೋ ಪೈಪಿಗೆ ಕೋಲ್ ಇಟ್ಟಿದ್ದಾರೆ, ಬೀಳ್ಬಾರ್ದು ಅನ್ಕೊಂಡೆ. ಅದಕ್ಕೆ ಇವನೇನು ಹೇಳ್ತಾನೆ ಗೊತ್ತಾ? ನೀನು ಬುದ್ಧಿವಂತ ಅಲ್ಲ, ಅತಿ ಬುದ್ಧಿವಂತ. ಅಯ್ಯೋ ದೇವ್ರೆ, ನಿಜ ಹಂಗೆ ಕಾಣಿಸ್ತಿದೆ. ಅಣ್ಣ ನೀವು ಹಿಂದೆ ಬಿಡಿ, ನಾವು ಹಿಂಗೆ ಹೋಗ್ತೀವಿ ವಾಪಸ್. ನಮಸ್ಕಾರ. ಹೋಗ್ತಾ ಇದೀವಿ ಮನೆಗೆ. ಈಗ ಟೈಮು 5 ಕಾಲಾಗಿದೆ. ಬೆಳಗ್ಗೆ 7 ಗಂಟೆಗೆ ಹೋಗಿ 5 ಕಾಲಿಗೆ ಬರ್ತಿದ್ದೀವಿ. ಏನು ಮಾಡೋಕ್ಕಲ್ಲ, ಒಂದೊಂದು ಟೈಮ್ ಹಂಗಿರುತ್ತೆ. ಈಗ ಹೊರಟ್ವಿ. ಸ್ನಾನ ಮಾಡಿ ಮೇಲೆ ಅರಳಿಗೆ ಹೋಗ್ಬೇಕು. ಅರಳಿಂದ ಸಕಲೇಶ್ಪುರಕ್ಕೆ ಹೋಗ್ಬೇಕು. ತುಂಬ ಕೆಲಸ ಇದೆ. ನೋಡಿ ಹೆಂಗಿದೆ ನೀವೇ ಬೆಂಗ ಕಿತ್ತಾರಕ್ಕೆ ಬಿಟ್ಕೊಂಡು ಸಿಗ್ತೀನಿ. ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅದೇ ಬ್ಲಾಗ್. ಸ್ವಲ್ಪ ಗಾಡಿಯಲ್ಲಿ ಚೈನ್ ಲೂಸ್ ಆಗಿತ್ತು, ಅದಕ್ಕೆ ಟೈಟ್ ಮಾಡ್ಸೋಣ ಅಂತ ಅರಳಿಗೆ ಹೋಗ್ತಾ ಇದ್ದೆ. ಸಾಗರ್ ಬಟ್ಟಿ ಮಗ ಫೋನೇ ತೆಗಿತಿಲ್ಲ, ಎಲ್ಲಿ ಹೋಗಿರೋನು ಗೊತ್ತಿಲ್ಲ. ಆಮೇಲೆ ಫೋನ್ ಮಾಡ್ತೀನಿ ಅಂತೇಳಿ ಅವ್ನು ಫೋನೇ ಮಾಡಿಲ್ಲ. ಅದಕ್ಕೆ ಚೈನ್ ಟೈಟ್ ಮಾಡಿಸ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ. ಗಾಡಿ ಆಗ್ಲಿಕ್ಕೆ ಸರ್ವಿಸಿಗೆ ಬಂತು. ಹೋಗ್ಬೇಕಿತ್ತು 600ಕ್ಕೆ, ಟೈಮ್ ಸಿಕ್ಕಿಲ್ಲ, ಹೋಗಿಲ್ಲ. ಬರೀ ಕೆಲಸಕ್ಕೆ ಹೋಗೋದಾಯ್ತು. ಅದಕ್ಕೆ ನೋಡೋಣ, ಮಂಗಳವಾರ ಹೋಗೋಣ ಅಂತಿದ್ದೀನಿ. ಅದನ್ನು ಬ್ಲಾಗ್ ಮಾಡಾಕ್ತೀನಿ. ಎಷ್ಟಾಯಿತು, ಏನೇನು ಹೋಗಿತ್ತು, ಏನೇನಿಲ್ಲ ಎಲ್ಲ ಬ್ಲಾಗ್ ಮಾಡಾಕ್ತೀನಿ. ಆ್ಯಂಡ್ ಈಗ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಯಾರ್ಯಾರು ಸಿಗ್ತಾರೆ ಅವ್ರ ಜೊತೆ ಎಲ್ಲ ಬ್ಲಾಗ್ ಮಾಡಿ ಸಿಗ್ತೀನಂತೆ. ಆ್ಯಂಡ್ ಇಷ್ಟೇ ಟೀನಾಗಿರಿ. ಚಾನಲ್ಗೆ ಯಾರು ಹೊಸಬ್ರಿದೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಹಂಗೆ ಸಜೆಸ್ಟ್ ಮಾಡಿ ಸ್ವಲ್ಪ ಸಬ್ಸ್ಕ್ರೈಬ್ ಆಗೋಕ್ಕೆ. ಆ್ಯಂಡ್ ನಾನು ಸ್ವಲ್ಪ ಅರಳಿಗೆ ಹೋಗಿ ಸಿಗ್ತೀನಿ. ಯಾರಿಗೂ ಮೆಸೇಜ್ ಮಾಡ್ತಿದ್ದೆ ತೋರಿಸಿದ ನೋಡಿ. ಇವನು ಕೊಡ್ಸೋದು 10 ರೂಪಾಯಿದು, ನಾನು 30-40 ರೂಪಾಯಿ ಕೊಡಿಸ್ಬೇಕಂತೆ. ನಾನು ಅದನ್ನೇ ತಿಂತ ಹೆಂಗಿದಾನಲ್ಲ. ಹೌದಾ? ಚೇಟಿನಾಗಿರಿ ಒಳ್ಳೆ ಕೇಪ್ ಸಿಕ್ತು. ಮನೆಗೆ ಹೋಗ್ತಾ ಸಿಗ್ತೀನಿ, ತಿನ್ಬೇಕಿದು. ಇನ್ನೇನಪ್ಪ ಅಂದರೆ ಮನೆಗೆ ಹೊಟ್ಟೆ ಚಳಿ ಆಗ್ತಿತ್ತು. ಟೈಮು 9:30 ಆಗಿರ್ಬೇಕೇನೋ ಗೊತ್ತಿಲ್ಲ. ಮನೆಗೆ ಹೊಟ್ಟೆ ಒಬ್ಬನೇ ಹೋಗ್ತಿದ್ದೀನಿ. ಆ್ಯಂಡ್ ಈ ಕಿತ್ತಾರಕ್ಕೆ ಹೋಗಿ ಸ್ವಲ್ಪ ಬೆಕ್ಕಿಗೆ ಕುರ್ಕುರೆ ಹೋಗ್ತಾ ಐತೆ. ಆ್ಯಂಡ್ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಸಣ್ಣ ವ್ಲಾಗ್ ಆಯಿತು ಗೊತ್ತು, ಬಟ್ ಏನು ಮಾಡೋಕ್ಕಾಗಲ್ಲ. ಇವಾಗ ತುಂಬ ಕೆಲಸ ಆಯಿತು. ಸಂಜೆ ತನಕ ಬರೀ ಕೆಲಸನೇ ಆಗಿತ್ತು, ಹಂಗಾಗಿ ಸಣ್ಣದು ವ್ಲಾಗ್ ಆಯಿತು. ಸೊ ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿಲ್ಲ ಅವ್ರು ಕಮೆಂಟ್ ಮಾಡಿ, ಇಷ್ಟ ಆಗಿದ್ರು ಕಮೆಂಟ್ ಮಾಡಿ. ಆ್ಯಂಡ್ ಚಾನಲ್ಗೆ ಯಾರು ಹೊಸಬ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್
ನಾಳೆ ಬೆಳಗ್ಗೆ ಸಿಗ್ತೀನಿ. ಆ್ಯಂಡ್ ಅಲ್ಲಿ ತನಕ ಸ್ಟೇಟಿನ್ ಆಗಿರಿ. ನಾಳೆ ಸಿಗ್ತೀನಿ.